ಇವತ್ತಿನ ವಿಡಿಯೋದಲ್ಲಿ ಪದ್ಮಾವತಿ ವ್ರತ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಏಕೆಂದರೆ ನಾನು ಕೂಡ ಈ ವ್ರತನ ಮಾಡಿದ್ದೆ, ಆದರೆ ಪೂರ್ತಿ ಮಾಡೋದಕ್ಕೂ ಮುಂಚೆನೇ ನನ್ನ ಕೆಲಸ ಆಯಿತು. ನಾನು ಅಂದ್ಕೊಂಡಿರೋ ಕೆಲಸ ಆಯಿತು. ಅದಕ್ಕೆ ನಿಮಗೂ ಕೂಡ ಈ ತಾಯಿಯ ಕೃಪೆ ಆಶೀರ್ವಾದ ಸಿಗಲಿ ಅಂತ ಹೇಳಿ ಈ ವ್ರತನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವ್ರತದಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ಹಾಗೆ ನಿಮಗೆ ಈ ವ್ರತದ ಬಗ್ಗೆ ತಿಳಿದಿದ್ದರೆ ನನಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ದೇವರ ಅಲಂಕಾರ ಆಗಿರ್ಬೋದು ಅಥವಾ ದೇವರನ್ನು ಜೋಡಿಸೋದಾಗಿರ್ಬೋದು ಅವರವರ ಇಷ್ಟಕ್ಕೆ ಬಿಟ್ಟಿರೋದು. ಈ ವ್ರತನ ಶುಕ್ರವಾರ ದಿನದಂದೇ ಪ್ರಾರಂಭ ಮಾಡಬೇಕು. ಈ ಪದ್ಮಾವತಿ ವ್ರತನ 2 ರೀತಿಯಲ್ಲಿ ಮಾಡ್ಬೋದು. ಮೊದಲನೇದು 11 ಶುಕ್ರವಾರ ಪದ್ಮಾವತಿ ಅಷ್ಟೋತ್ತರನ ಪಠನೆ ಮಾಡಬೇಕು. ಇನ್ನೊಂದು 108 ದಿನ ಪ್ರತಿದಿನ 108 ಸಲ ಪದ್ಮಾವತಿ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು. ಹಿಂದಿನ ದಿನ ಅಂದರೆ ಗುರುವಾರ ಪೂಜಾ ಸಾಮಾನುಗಳನ್ನೆಲ್ಲ ತೊಳೆದ್ಬಿಟ್ಟು ಪೂಜಾ ರೂಮ್ನ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಶುಕ್ರವಾರ ಬೆಳಗ್ಗೆನೇ ಪೂಜೆನ ಮಾಡ್ಬೋದು. ಬೆಳಗಿನ ಜಾವ 4:30ರಿಂದ 7 ಗಂಟೆ ಒಳಗೆ ಪೂಜೆಯ ಸಮಯ ಇರುತ್ತೆ. ನೀವು ಯಾವಾಗ ಬೇಕಾದರೂ ಪೂಜೆನ ಮಾಡ್ಕೋಬೋದು. ತುಂಬ ಹೊತ್ತು ಹಿಡಿಯೋದಿಲ್ಲ ಈ ಪೂಜೆ, ಬೇಗನೆ ಪೂಜೆ ಮಾಡ್ಬೋದು. ಪದ್ಮಾವತಿ ವ್ರತನ ಮಾಡ್ತಾ ಇರೋದ್ರಿಂದ ಪದ್ಮಾವತಿ ಫೋಟೋ ಇರಲೇಬೇಕು ಅಂತ ಏನೂ ಇಲ್ಲ. ನಮ್ಮ ಮನೆಯಲ್ಲಿ ಇರುವಂಥ ಲಕ್ಷ್ಮೀ ಫೋಟೋ, ಲಕ್ಷ್ಮೀ ವಿಗ್ರಹ ಅಥವಾ ಲಕ್ಷ್ಮೀ ನಾರಾಯಣ ವಿಗ್ರಹ ಇದ್ದರೂ ಸಾಕು, ಅದನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು. ಮೊದಲು ಒಂದು ಪೀಠವನ್ನು ಹಾಕಿ ಅದ್ರ ಮೇಲೆ ಮಡಿ ಬಟ್ಟೆನ ಹಾಕಿ ಅದ್ರ ಮೇಲೆ ಅಕ್ಕಿನ ಹಾಕಿ ಅಕ್ಕಿಯ ಮೇಲೆ ಕುಂಕುಮದಿಂದ ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕು. ಅದ್ರ ಮೇಲೆ ಫೋಟೋ ಅಥವಾ ಲಕ್ಷ್ಮೀ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ನಾನು ಬೆಳ್ಳಿ ಬಟ್ಲಲ್ಲಿ ಅಕ್ಕಿನ ಹಾಕಿ ಅದರೊಳಗಡೆ ಕುಂಕುಮದಿಂದ ಅಷ್ಟದಳ ಪದ್ಮವನ್ನು ಬರೆದ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮೀ ನಾರಾಯಣರ ವಿಗ್ರಹ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಕೂಡ ಅಷ್ಟೇ, ಲಕ್ಷ್ಮೀ ಪೂಜೆ ಅಂತ ಮಾಡುವಾಗ ನಾನು ಲಕ್ಷ್ಮೀ ನಾರಾಯಣನ ಜೊತೆಯಲ್ಲೇ ಇಟ್ಬಿಟ್ಟೆ ಪೂಜೆ ಮಾಡ್ತೀನಿ. ನಾನು ಈ ರೀತಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ. ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ದು ಸಹ ನಾನು ಇದೇ ರೀತಿಯೇ ಮಾಡೋದು. ಹಾಗಾಗಿ ನಾನು ಮೊದಲೇ ಹೇಳಿದ್ದೆ, ದೇವರುಗಳನ್ನು ಜೋಡಿಸ್ಕೊಂಡು ಇಟ್ಕೊಳ್ಳೋದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಇದ್ರ ಜೊತೆ ರಂಗೋಲಿ ಕೂಡ ಅಷ್ಟೇ. ನಾವು ಯಾವುದೇ ವ್ರತನ ಮಾಡ್ತೀವಿ ಅಂದರೆ ಭಕ್ತಿ ಶ್ರದ್ಧೆ ಮುಖ್ಯ. ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದಕ್ಕಿಂತ ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋದು ಮುಖ್ಯ. ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಗಂಧ ಅರಿಶಿನ ಕುಂಕುಮದಿಂದ ಅಲಂಕರಿಸಿ ಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಸುವಾಸನೆ ಭರಿತವಾದ ಹೂಗಳನ್ನು ದೇವಿಗೆ ಅರ್ಪಿಸಬೇಕು. ಅದರಲ್ಲೂ ಮಲ್ಲಿಗೆ ಹೂವು, ಕೆಂಪು ರೋಸು ಆಗಿರ್ಬೋದು, ದಾಸವಾಳ ಆಗಿರ್ಬೋದು ಅಥವಾ ತಾವರೆ ಹೂವು ಸಿಕ್ಕಿದ್ರೆ ಅದು ತುಂಬಾ ಒಳ್ಳೆಯದು. ಇದನ್ನೆಲ್ಲ ದೇವಿಗೆ ಇಟ್ಟು ಅಲಂಕಾರವನ್ನು ಮಾಡಬೇಕು. ಗೆಜ್ಜೆ ವಸ್ತ್ರವನ್ನು ಮರಿದಂಗೆ ಹಾಕಬೇಕು. ಇದಾದ ನಂತರ ದೇವಿಗೆ ನೈವೇದ್ಯಕ್ಕೆ ಹುರುಗಡಲೆ ಮತ್ತು ಬೆಲ್ಲವನ್ನು ಕೂಡ ಇಡಬೇಕು. ಇದಾದ ನಂತರ ಸಂಕಲ್ಪ ಪೂರ್ವಕವಾಗಿ ಅಂದರೆ ನಾವು ಪೂಜೆ ಮಾಡೋರಂಥವ್ರು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪ ಆದಮೇಲೆ ಗಣಪತಿಯ ಪ್ರಾರ್ಥನೆ, ಮನೆ ದೇವರ ಪ್ರಾರ್ಥನೆ, ಆ ನಂತರ ನಾರಾಯಣರನ್ನು ಸ್ಮರಣೆ ಮಾಡ್ತಾ ನಂತರ ಪದ್ಮಾವತಿಯ ಅಷ್ಟೋತ್ತರವನ್ನು ಮಾಡ್ತಾ ಕುಂಕುಮಾರ್ಚನೆ ಮಾಡಬೇಕು. ಇದು ನಾನು ಅರ್ಥ ಮಾಡ್ಕೊಂಡಿರುವ ವಿಧಾನ. ಈ ವ್ರತ 11 ವಾರ ಶುಕ್ರವಾರ ಮಾಡಬೇಕಾಗುತ್ತೆ. ಈ ರೀತಿ ನಾವು ಏನು ಲಕ್ಷ್ಮಿಯ ಅಥವಾ ಪದ್ಮಾವತಿಯ ಅಷ್ಟೋತ್ತರವನ್ನು ಏನು ಮಾಡ್ತೀವಿ ಅದು 11 ಶುಕ್ರವಾರ ವ್ರತ ಮಾಡಬೇಕಾಗುತ್ತೆ. ಈ 11 ಶುಕ್ರವಾರ ವ್ರತ ಮುಗಿಯೋವರೆಗೂ ಅಥವಾ ವ್ರತ ಮಾಡಿರೋ ದಿನ ನಾನ್ ವೆಜ್ಜನ್ನು ತಿನ್ನಬಾರ್ದು. ಇನ್ನು ಮನೆಯವ್ರಿಗೆ ಮಾಡಿಕೊಡ್ಬೋದಾ ಅಂದರೆ ಖಂಡಿತವಾಗ್ಲೂ ಮಾಡಿಕೊಡ್ಬೋದು. ಆದರೆ ವ್ರತ ಮಾಡಿದ ಶುಕ್ರವಾರ ದಿನ ನಾನ್ ವೆಜ್ ಮಾಡಬಾರ್ದು. ಮಿಕ್ಕಿದ ದಿನ ಮನೆಯವ್ರಿಗೆ ಮಾಡಿಕೊಡ್ಬೋದು. ಇನ್ನು ಬ್ರಹ್ಮಚಾರಣ್ಯ ಪಲ್ಯವನ್ನು ಪಾಲಿಸೋದು ಅವರವರಿಗೆ ಬಿಟ್ಟಿದ್ದು. ಪೂಜೆ ದಿನ ಅಕಸ್ಮಾತ್ತಾಗಿ ಯಾರೇ ಮುತ್ತೈದೆ ಹೆಂಗಸರುಗಳು ಬಂದರೆ ನಿಮ್ಮ ಮನೆಗೆ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿ. ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದರೆ ಅವ್ರನ್ನಾದರೂ ಕೂಡ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಡಿ. ಇನ್ನು ಪದ್ಮಾವತಿಯ ಸ್ತೋತ್ರವನ್ನು 108 ದಿನ 108 ಸಲ ಪಠನೆ ಮಾಡೋದು. ನಾನು ಸಂಕಲ್ಪ ಮಾಡುವಾಗ 11 ಶುಕ್ರವಾರ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೆ. ಅಕಸ್ಮಾತ್ ವಾರದ ಮಧ್ಯದಲ್ಲಿ ಬಿಡುವಾದಾಗ 108 ಸಲ ಪದ್ಮಾವತಿಯ ಸ್ತೋತ್ರವನ್ನು ಪಾರಾಯಣ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೆ. ಅದರಲ್ಲಿ ವಾರದಲ್ಲಿ 2 ದಿನ ಅಥವಾ 3 ದಿನ ನಾನು ಪದ್ಮಾವತಿ ಸ್ತೋತ್ರವನ್ನು ಪಾರಾಯಣ ಮಾಡ್ತಾಯಿದ್ದೀನಿ. ಪದ್ಮಾವತಿಯ ಅಷ್ಟೋತ್ತರ ಉಚ್ಚಾರಣೆ ಮಾಡೋದಕ್ಕೆ ಕೆಲವರಿಗೆ ಕಷ್ಟ ಆಗ್ಬೋದು. ಏಕೆಂದರೆ ಕೆಲವೊಂದು ನಾಮಗಳು ಸ್ವಲ್ಪ ದೊಡ್ಡದಾಗಿರುತ್ತೆ. ಹಾಗಾಗಿ ಪದ್ಮಾವತಿಯ ಸ್ತೋತ್ರ ತುಂಬಾ ಸುಲಭವಾಗಿದೆ. ಬೇಕಾದರೆ ನೀವು ಅದನ್ನು 108 ಸಲ ಪಠನೆ ಮಾಡ್ಬೋದು. ಪ್ರತಿದಿನವೂ ಕೂಡ ಮಾಡ್ಬೋದು. ತುಂಬಾ ಸುಲಭವಾಗಿ ಪಠನೆ ಮಾಡ್ಬೋದು. ಹಾಗಾಗಿ ಎರಡನ್ನೂ ಕೂಡ ನೋಡಿ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ.
ವ್ರತ ಮಾಡೋ ಹುಮ್ಮಸ್ಸಲ್ಲಿ ಖುಷಿನಲ್ಲಿ ಎರಡೂ ಮಾಡ್ತೀನಿ ಅಂತ ಎಲ್ಲ ಸಂಕಲ್ಪ ಮಾಡ್ಕೋಬೇಡಿ. ಯಾವುದಾದ್ರೂ ಒಂದನ್ನು ಮಾಡ್ತೀನಿ ಸಂಕಲ್ಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ. ಸಂಕಲ್ಪ ಮಾಡಿದ ನಂತರ ಈ ಹೂವು ಅಕ್ಷತೆ ಎಲ್ಲ ಒಂದು ತಟ್ಟೆಯಲ್ಲಿ ಹಾಕಬೇಕು. ನಂತರ ಗಣಪತಿಯ ಪ್ರಾರ್ಥನೆ ಮಾಡಬೇಕು. ನಂತರ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಬೇಕು. ನಂತರ ಲಕ್ಷ್ಮೀನಾರಾಯಣರ ನಾಮಸ್ಮರಣೆ ಮಾಡಿ ನಂತರ ಕುಂಕುಮಾರ್ಚನೆ ಮಾಡ್ಕೋಬೇಕು. ಪ್ರತಿ ಶುಕ್ರವಾರನೂ 11 ವಾರನೂ ಕೂಡ ಕುಂಕುಮಾರ್ಚನೆ ಮಾಡಬೇಕಂದ್ರೆ ಅದು ನಿಮಗೆ ಇಷ್ಟದಂತೆ. ನಾನು 2 ವಾರ ಮಾತ್ರನೇ ಕುಂಕುಮಾರ್ಚನೆ ಮಾಡಿದ್ದೆ. ನಂತರ ಹೂವಿನಿಂದ ಬಿಡಿ ಹೂವಿನಿಂದ ದೇವರಿಗೆ ಅರ್ಚನೆ ಮಾಡಿದೆ. ಪದ್ಮಾವತಿ ಅಷ್ಟೋತ್ತರನ ಹೇಳ್ತಾ ಬಿಡಿ ಹೂವಿನಿಂದ ಅರ್ಚನೆ ಮಾಡ್ಕೊಂಡು ಬಂದಿದ್ದೀನಿ. ಕುಂಕುಮಾರ್ಚನೆ ಮಾಡೋದಕ್ಕೆ ಒಂದು ವಿಳ್ಯದೆಲೆನ ತೊಗೋಬೇಕು. ಎಲೆ ತುಂಬಾ ನೀಟಾಗಿ ಇರಬೇಕು. ನಾವು ಕಳಶಕ್ಕೆಲ್ಲ ಯಾವ ರೀತಿ ಆರಿಸ್ಕೊತೀವೋ ಅದೇ ರೀತಿ ವಿಳ್ಯದೆಲೆನ ತೊಗೋಬೇಕು. ಇದ್ರ ಜೊತೆ ಬಟ್ಲು ಅಡಿಕೆ ಆದರೂ ಇಟ್ಕೋಬೋದು. 5 ರೂಪಾಯಿ ಕಾಯಿನ್ ಆದರೂ ಸರಿ, ಬೆಳ್ಳಿ ಕಾಯಿನ್ ಆದರೂ ಸರಿ, ಇಲ್ಲ ಲಕ್ಷ್ಮಿ ಕಾಯಿನ್ ಆದರೂ ಸರಿ, ಯಾವುದಾದ್ರೂ ಸರಿ ಅದನ್ನು ವಿಳ್ಯದೆಲೆ ಮೇಲೆ ಇಟ್ಕೋಬೇಕು. ಉಂಗುರದ ಬೆರಳಿನಿಂದ ಮೊದಲು ಅರಿಶಿಣದಿಂದ 3 ಬಾರಿ ಹಾಕಿ ನಂತರ ಕುಂಕುಮದಿಂದ ನಾವು ಅರ್ಚನೆ ಮಾಡ್ಕೋಬೇಕು. ಪ್ರತಿಯೊಂದು ನಾಮಸ್ಮರಣೆ ಮಾಡಿದ ನಂತರ ಒಂದೊಂದು ಚಿಟಿಕೆ ಕುಂಕುಮನ ಉದುರಿಸ್ತಾ ಇರಬೇಕು. ಈ ರೀತಿ ಕುಂಕುಮಾರ್ಚನೆಯನ್ನು ಮಾಡ್ಕೋಬೇಕು. ಪದ್ಮಾವತಿ ಅಷ್ಟೋತ್ತರ ಯಾವುದು ಅನ್ನೋದನ್ನು ಇದೇ ವಿಡಿಯೋನ ಕೊನೆಯಲ್ಲಿ ಕೊಟ್ಟಿದ್ದೀನಿ. ಮತ್ತು ಪದ್ಮಾವತಿಯ ಸ್ತೋತ್ರವನ್ನು ಈ ವಿಡಿಯೋದಲ್ಲೇ ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕುಂಕುಮಾರ್ಚನೆ ಮುಗಿದ ಮೇಲೆ ಅಲ್ಲೇ ಇಟ್ಕೊಂಡಿರುವ ಬಿಡಿ ಹೂವಿನಿಂದ ಕೈಯಲ್ಲೇ ಇಟ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡಿ ದೇವಿಗೆ ಅರ್ಪಿಸಬೇಕು. ಇಲ್ಲಿಗೆ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣವಾಗುತ್ತೆ. ಇದಾದಮೇಲೆ ದೇವಿಗೆ ತುಪ್ಪದ ದೀಪನ ಹಚ್ಚಿ ಘಂಟಾರಾಧನೆ ಜೊತೆಗೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಇನ್ನು ಬಟ್ಲಲ್ಲಿ ಇಟ್ಟಿರುವಂಥ ದೇವರನ್ನು ಅವತ್ತಿನ ದಿನವೇ ರಾತ್ರಿನೇ ಕದಲಿಸ್ಬೋದು ಬೇಕಾದರೆ, ಇಲ್ಲ ಬೆಳಗ್ಗೆ ಪೂಜೆ ಮಾಡಿದರೆ ಮತ್ತು ಸಂಜೆ ಇನ್ನೊಂದು ಸಲ ದೀಪನ ಹಚ್ಚಿ ಪೂಜೆನ ಮಾಡಿ ರಾತ್ರಿಗೆ ಕದಲಿಸ್ಕೋಬೋದು. ಅಥವಾ ನೀವೇನಾದರೂ ವಿಗ್ರಹ ಇಡೋದಿಲ್ಲ ಅಂದರೆ ಬರೀ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಅದನ್ನೇನು ಕದಲಿಸುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಕುಂಕುಮಾರ್ಚನೆ ಮಾಡಿರ್ತೀರ, ಪೂಜೆ ಮಾಡಿರ್ತೀರ, ನೈವೇದ್ಯಕ್ಕೆ ಏನು ಇಟ್ಟಿರ್ತೀರೋ ಅದನ್ನು ತೆಗೆದು ಪ್ರಸಾದದ ರೀತಿಯಲ್ಲಿ ಮನೆಯವರೆಲ್ಲ ತೊಗೋಬಹುದು. ಆ ಕುಂಕುಮನ ಮನೆಯವರೆಲ್ಲರೂ ಕೂಡ ಪ್ರತಿದಿನ ಹಚ್ಕೋಬಹುದು. ತುಂಬಾ ಒಳ್ಳೆ ಫಲ ಕೊಡುತ್ತೆ ಈ ವ್ರತ. ಈ ರೀತಿ ನಾನು ಈಗ 5 ಶುಕ್ರವಾರದಿಂದ ಮಾಡ್ಕೊತಾ ಬಂದಿದ್ದೀನಿ. ನೀವು ಈ ವ್ರತವನ್ನು ಶುರು ಮಾಡಿದ ಮೇಲೆ ನೀವು 11 ಶುಕ್ರವಾರ ಮಾಡೋದೇ ಆಗಿದ್ದರೆ 11 ಶುಕ್ರವಾರ ಕೆಲವರು ವ್ರತ ಮುಗಿಯೋವರೆಗೂ ನಾನ್ ವೆಜ್ ತಿನ್ನೋದೇ ಇಲ್ಲ. ಅಷ್ಟೇ ಯಾಕೆ, ನಾನು ಕೂಡ 11 ಶುಕ್ರವಾರ ವ್ರತ ಮುಗಿಯೋವರೆಗೂ ನಾನ್ ವೆಜ್ ತಿನ್ನೋದಿಲ್ಲ. ನೀವೇನಾದರೂ 108 ದಿನ ಪದ್ಮಾವತಿ ಸ್ತೋತ್ರನ 108 ಸಲ ಪ್ರತಿದಿನ ಪಾರಾಯಣ ಮಾಡ್ತೀವಿ ಅಂತ ಅನ್ನೋರು 108 ದಿನ ನಾನ್ ವೆಜ್ ತಿಂದೇ ಇದ್ರೇ ತುಂಬಾ ಒಳ್ಳೆಯದು. ನಾವು ತಿನ್ನಲ್ಲ ಆದರೆ ಮನೆಯವ್ರಿಗೆ ಮಾಡಿಕೊಡ್ಬೋದಾ ಅಂದರೆ ಖಂಡಿತವಾಗ್ಲೂ ಮಾಡಿಕೊಡಿ. ಯಾರು ವ್ರತವನ್ನು ಮಾಡ್ತಾ ಇದ್ದಾರೋ ಅವರು ಮಾತ್ರ ತಿನ್ನಬಾರ್ದು. ಹಾಗಾಗಿ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ನೀವು 11 ಶುಕ್ರವಾರ ಅಷ್ಟೋತ್ತರವನ್ನು ಮಾಡ್ತೀರಾ ಅಥವಾ 108 ಸಲ ಪದ್ಮಾವತಿ ಸ್ತೋತ್ರನ ಪಾರಾಯಣ ಮಾಡ್ತೀರಾ, ಅದು ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಎರಡರಲ್ಲಿ ಯಾವುದೇ ಮಾಡಿದರೂ ಕೂಡ ಒಳ್ಳೆ ಫಲನೇ ಸಿಗುತ್ತೆ ನಿಮಗೆ. ಇನ್ನು ಪದ್ಮಾವತಿಯ ಸ್ತೋತ್ರ ಮತ್ತು ಪದ್ಮಾವತಿಯ ಅಷ್ಟೋತ್ತರವನ್ನು ಇದೇ ವಿಡಿಯೋ ಕೊನೆಯಲ್ಲಿ ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ವ್ರತದ ಮಾಹಿತಿ ಉಪಯುಕ್ತವಾಗಲಿ ಅಂತ ನಾನು ಈ ವಿಡಿಯೋನ ಮಾಡಿರೋದು. ನೀವು ಕೂಡ ಈ ವ್ರತವನ್ನು ಮಾಡಿಬಿಟ್ಟು ಆ ತಾಯಿಯ ಕೃಪೆಗೆ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗಿ. ಇನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.